ನಿನ್ನ ಸ್ವಭಾವ ನನಗೆ ಈಗ ಅರ್ಥ ಆಯ್ತು. ನನಗೆ ಕಾಗೆ ಸ್ವಭಾವದವಳು ನೀನು. ಕಾಗೆ ಹಾಗೆ, ಕಾಗೆ ಒಂದು ಮೇಲೆ ಹಾರುತ್ತಿರುವಾಗ ಕೆಳಗಡೆ ಬಂಗಾರದ ರಾಶಿ ಇದ್ರು ಅದಕ್ಕೆ ಅದು ಕಾಣುವುದಿಲ್ಲ. ಎಲ್ಲಿ ಹೊಲಸುಂಟು ಅದು ಮಾತ್ರ ಕಾಣುವುದು. ನಿನಗೆ ಹಾಗೆ, ನಿನಗೆ ಒಳ್ಳೇದು ಯಾವುದು ಕಾಣುವುದಿಲ್ಲ. ಎಲ್ಲಿ ಹೊಲಸುಂಟು ಅದು ಮಾತ್ರ ಕಾಣುವುದು ನಿನಗೆ. ಕಾಗೆಯ ಬಗ್ಗೆ ಒಂದೇ ಪುಟವನ್ನು ಓದುವುದಲ್ಲ, ಎರಡನೇ ಪುಟವನ್ನು ತಿರುಗಿಸಿ ಓದಬೇಕಾಗ್ತದೆ. ಏನಿದೆ ಕಾಗೆಯ ಬಗ್ಗೆ ಏನು ಗೊತ್ತು ನಿನಗೆ? ಕಾಗೆ ಒಂದು ಅನ್ನದ ಅವಲನ್ನು ಕಂಡದನ್ನ ಇಡೀ ಕುಟುಂಬವನ್ನು ಕಾ ಕಾ ಎಂದು ಕರೆದು ಹತ್ರ ಕೂರಿಸ್ಕೊಂಡ್ರೆ ಅದು ಗೊತ್ತಿದೆಯೇ? ಎಲ್ಲ ಹೊಲಸು ತಿನ್ನುವುದೇ ಬರುವುದಲ್ವಾ? ನೋಡು, ಹಾಗೆಲ್ಲ ಕಾಗೆಗೆ ಅಪಮಾನ ಮಾಡಬೇಡ. ಕಾಗೆಗೆ ಅಪಮಾನ ಮಾಡಿದ್ರೆ ಮುಂದೆ ಪಿಂಡ ಬಿಡುವಾಗ ಕಾಗೆ ಸಿಗುವುದಿಲ್ಲ ನಮಗೆ. ಅಡುಗೆ ಭಟ್ರು ಹೇಳಬೇಕಾಗ್ತದೆ, ಅಡುಗೆ ಜೊತೆಯಲ್ಲಿ ನಾಲ್ಕು ಕಾಗೆ ನಿಂತ್ಕೊಂಡು ಬನ್ನಿ ಅಂತ. ಯಾರಿಗೆ ಸಿಗದೇ ಇದ್ರು ನಿನಗೊಂದು ವ್ಯವಸ್ಥೆ ಮಾಡುವ ಅದಿತ್ತಾ. ಕೂಗೆ ನೀನು, ಕೂಗೆ ಹಾಗೆ. ನಾಳಿನ ಸೂರ್ಯೋದಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ, ಆದ್ರೆ ಕೂಗೆ ಮಾತ್ರ ಬಯಸುವುದಿಲ್ಲ. ಯಾಕೆ ಹೇಳು? ಅದಕ್ಕೆ ಬೆಳಗಾದ್ರೆ ಕಣ್ಣು ಕಾಣುವುದಿಲ್ಲ, ಬೆಳಗ್ಗೆ ಆಗುವುದು ಬೇಡ ಅಂತ ಬಯಸುವುದು. ರಾಮ